ವೀಕ್ಷಕ ನಮಸ್ಕಾರ. ಇವತ್ತೇನು ಇಡೀ ರಾಜ್ಯದಲ್ಲಿ ಕನ್ನಡದ ತೇರು ಏನು ಬರ್ತಾ ಇದೆ, ಇವತ್ತು ಮಳೆಯಲ್ಲಿ ಕೂಡ ಇವತ್ತು ಬಂದೂರಿನಲ್ಲಿ ಬಂದಿರೋದು. ಹಾಗೆಯೇ ತಾಲೂಕಿನ ಎಲ್ಲ ಪ್ರಮುಖರು ಮತ್ತು ಕನ್ನಡ ಪುರಸ್ವಾಮಿಯವರು ಕೂಡ ಬಂದಿದ್ದಾರೆ. ಹಾಗೆ ಶಿಕ್ಷಕರ ವೃಂದದಿಂದ ಮಳೆಯಲ್ಲಿ ಸಂಭ್ರಮಣೆ ಮಾಡ್ತಿರೋದು. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅಂತ ಏನು ಇಡೀ ರಾಜ್ಯದ ಕಾನ್ಸೆಪ್ಟ್ ಇದೆ, ಆ ರಾಜ್ಯದ ಕಾನ್ಸೆಪ್ಟ್ ಇವತ್ತು ತಾಲೂಕು ಮಟ್ಟದಲ್ಲಿ ತಲುಪ್ತಾ ಇತ್ತು. ಆದರೆ ಬನ್ನೂರು ಹೋಬಳಿ ಮಟ್ಟದಲ್ಲಿ ಇವತ್ತು ಬಂದಿರೋದು. ಹಾಗೆಯೇ ಇಲ್ಲಿ ಮಳೆಯಲ್ಲಿ ಕೂಡ ತಾವು ಮಕ್ಕಳು ನೋಡ್ಬೋದು. ಶಾಲಾ ಮಕ್ಕಳು ಕೂಡ ಇದ್ದಾರೆ, BGS ಶಾಲಾ ಮಕ್ಕಳು ಕೂಡ ಇದ್ದಾರೆ, ಮತ್ತು ರೈತ ಸಂಘಟನೆ ಇದೆ, ಶಾಲಾ ಶಿಕ್ಷಕರಿಂದ ಇದೆ, ಕನ್ನಡ ಪುರಸ್ವಾಮಿಯವರು ಬಂದಿದ್ದಾರೆ. ಮತ್ತು ಏನು ತಾವು ನೋಡ್ತಾ ಇದ್ದೀರಾ, ಬನ್ನೂರು ಪುರಸಭೆ ವ್ಯಾಪ್ತಿ ಇರೋಂಥ ಎಲ್ಲ ಸ್ಟಾಫು, ಹಾಗೆಯೇ ಇವತ್ತು ಕನ್ನಡ ಸಂಘಟನೆ ಹಲವು ಮುಖ್ಯಸ್ಥರು ಕೂಡ ಬಂದಿರೋ ನೋಡ್ತಾ ಇದ್ದೀವಿ. ನಾನು ರಾತ್ರಿ ಕೂಡ ಸುದ್ದಿ ಮಾಡಿದ್ದೆ, ನಂಜನಗೂಡಲ್ಲಿ ಇತ್ತು ತೇರಿದು, ರಾತ್ರಿ ಅದು ಕೂಡ ಸುದ್ದಿ ಮಾಡಿದೆ. ಇವತ್ತೇನು ಕನ್ನಡಾಂಬೆ ಒಂದು ಪ್ರತಿಮೆ ಮೂಲಕ ಇಡೀ ರಾಜ್ಯ ಒಂದು ಏನು ಸುತ್ತಾ ಇದೆ, ಈ ಒಂದು ತೇರು ಕಳೆದ ಎಲ್ಲ ಒಂದು ಹಂಪಿಯಿಂದ ಸ್ಟಾರ್ಟ್ ಆದಂಥ ಒಂದು ಕಾರ್ಯಕ್ರಮ. ಇದು 50 ವರ್ಷಗಳ ತುಂಬಿರುವಂಥದ್ದು. ನಮ್ಮ ಏನು ಮೈಸೂರು ಕರ್ನಾಟಕ ಅಂತ ಒಂದು ಘೋಷಣೆ ಆಯಿತು, ಆ ಒಂದು ವಿಚಾರವಾಗಿ ಇವತ್ತು ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ಸರ್ಕಾರದ ಯೋಜನೆ ಆಗಿದೆ. ಇದು ತಾವೇನು ನೋಡ್ತಾ ಇದ್ದೀರಾ, ಇದು ಮಕ್ಕಳ ಕೈಲಿ ಒಂದೊಂದು ಪುಟ್ಟ ಪುಟ್ಟ ಬಾವುಟ. ಇದು BGS ಶಾಲೆ ಮಕ್ಕಳು. ಮತ್ತು ಇಲ್ಲಿಂದ ಹೊರಡುತ್ತೆ ಪ್ರೊಸೆಷನು, ಇಲ್ಲಿಂದ ಪ್ರೊಸೆಷನ್ ಹೊರಡುತ್ತೆ. ಹಾಗೆಯೇ ತಾವೇನು ನೋಡ್ತಾ ಇದ್ದೀರೋ, ಇಡೀ ಕಂದಾಯ ಇಲಾಖೆ, ಬನ್ನೂರು ಪುರಸಭಾ ಅಧಿಕಾರಿಗಳ ವರ್ಗ ಹಾಗೂ ಶಾಲಾ ಶಿಕ್ಷಣ ವರ್ಗ ಎಲ್ಲ ಕೂಡ ಇಲ್ಲಿ ಅಂತ ಬಂದಿರೋದು. ಮತ್ತು ಹಲವು ಸಂಘ ಸಂಸ್ಥೆಯವರು ಕೂಡ ಬಂದಿದ್ದಾರೆ, ಕಳಸಗಳನ್ನ ಇಟ್ಕೊಂಡು ಹಲವು ಸಂಘ ಸಂಸ್ಥೆಯವರು. ಜೊತೆಗೆ ಇವತ್ತೇನು ಇಡೀ ರಾಜ್ಯದಲ್ಲಿ ಈ ತೇರು ಎಲ್ಲ ಕಡೆ ಓಡಾಡ್ತಾ ಇದೆ, ಅದಕ್ಕೆ ವಿಶೇಷವಾದಂಥ ಮನ್ನಣೆ ಇರುವಂಥದ್ದು. ಇದು ರಾಜ್ಯ ಸರ್ಕಾರದ ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಕೂಡ ಬಂದಿರುವಂಥದ್ದು, ಮತ್ತು ಬೇರೆ ಬೇರೆ ಹೋಬಳಿ, ಬನ್ನೂರು ಹೋಬಳಿ ಇರುವಂಥ ಗ್ರಾಮಸ್ಥರು ಕೂಡ ಬಂದಿರೋದನ್ನು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇಲ್ಲಿ ಇವತ್ತು ಕನ್ನಡದ ತೇರನ್ನು ಅತಿ ಪ್ರೀತಿಯಿಂದ ಗೌರವಯುತವಾಗಿ ಮತ್ತು ವಿಶೇಷವಾದಂಥ ಒಂದು ಮನ್ನಣೆಯಿಂದ ಇವತ್ತು ಬರಮಾಡ್ಕೊಂಡಿರೋದು. ನರಸೀಪುರ ತಾಲೂಕಿನಿಂದ ಬಂದಂತಹ ಕನ್ನಡ ಪುರಸ್ವಾಮಿಯವರು, ಹಾಗೆ ಕನ್ನಡ ಪರ ಸಂಘಟನೆಯವರು ಎಲ್ಲರೂ ಕೂಡ ಇರುವಂಥದ್ದು. ಶಾಲಾ ಮುಖ್ಯಸ್ಥರು ಮತ್ತು ಶಾಲಾ ಶಿಕ್ಷಣ ಸಂಸ್ಥೆ, ಕಂದಾಯ ಇಲಾಖೆಯವರು ಕೂಡ ಇಲ್ಲಿ ಬಂದಿರೋದನ್ನು ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಇದನ್ನು ಜವಾಬ್ದಾರಿ ತಗೊಂಡಂಥ ಬನ್ನೂರು ಚೀಫ್ ಆಫೀಸರ್ ಹೇಮಂತರಾಜ್ ಅವರ ಒಂದು ಮುಖ್ಯ ಜವಾಬ್ದಾರಿ. ಮತ್ತು ರಾಮಸ್ವಾಮಿಯವರು ಕೂಡ ಇದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಮುಖರು. ಮುಖ್ಯವಾಗಿ ತಾವೇನು ನೋಡ್ತಾ ಇದ್ದಾರೆ, ಇಲ್ಲಿ ನಡೀತಾರಂಥ ಒಂದು ಕನ್ನಡದ ಉತ್ಸವ, ಪೊಲೀಸ್ ಭದ್ರತೆ ಕೂಡ ಇದೆ. ಹಾಗೆಯೇ ಇನ್ನೇನು ಕೆಲವೇ ಕ್ಷಣದಲ್ಲಿ ತಹಸೀಲ್ದಾರರು ಕೂಡ ಬರ್ತಾರೆ. ತಹಸೀಲ್ದಾರರು ಬಂದು ಇಲ್ಲಿಂದ ಚಾಲನೆ ಕೊಡ್ತಾರೆ. ಮತ್ತು ಏನಿವತ್ತು ಇಡೀ ರಾಜ್ಯ ಶೆಡ್ಯೂಲ್ ಏನಿದೆ ಎಲ್ಲ ಕಡೆ ಈ ಒಂದು ತೇರು ಹೋಗುವಂಥದ್ದು. ಮತ್ತು ಅಂಗನವಾಡಿ ಟೀಚರ್ಗಳು, ಆಶಾ ಕಾರ್ಯಕರ್ತೆಯರು ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ವಿಶೇಷವಾಗಿದೆ. ಇದು ಯಶಸ್ವಿ ಕಾರ್ಯಕ್ರಮ ಆಗಿ ಇವತ್ತು ಹೊರಹೊಮ್ಮುತ್ತಿರೋದು ನಾವು ನೋಡ್ಬೋದು. ಇವತ್ತಿನ ದಿನ ಏನು ಇಡೀ ರಾಜ್ಯದಲ್ಲಿ ಕನ್ನಡದ ತೇರು ನಡೀತಾ ಇದೆ. ಇವತ್ತು ಬನ್ನೂರಲ್ಲಿ ಅದ್ದೂರಿಯ ಸ್ವಾಗತ ಕೋರ್ತಾ ಇರುವಂಥವ್ರು ಬನ್ನೂರಿನ BGS ಶಾಲೆಯ ಮಕ್ಕಳು ಒಂದು ಬ್ಯಾಂಡ್ ಸೆಟ್ ವಾದನ ಮೂಲಕ ಇವತ್ತು ಕನ್ನಡದ ತೇರನ್ನು ಇವತ್ತು ಬರಮಾಡ್ಕೊಂಡಿರೋದು ನೋಡ್ತಾ ಇದ್ದೀವಿ. ಈ ಮಕ್ಕಳು ಕೂಡ ಇವತ್ತು ಈ ಕನ್ನಡ ಪರ ಘೋಷಣೆಗಳ ಕೂಗಿ ನೋಟಗಳನ್ನ ಹಿಡ್ಕೊಂಡು ಇವತ್ತು ಇದನ್ನು ಬರಮಾಡಿಕೊಂಡು ಮತ್ತೆ ಮುಂದೆ ಸಾಗಲಿಕ್ಕೆ ಅನುಕೂಲ ಮಾಡಿಕೊಂಡಿರೋದು BGS ಶಾಲೆ ಮಕ್ಕಳು ಕೂಡ ಇಲ್ಲಿ ನಾವು ನೋಡ್ಬೋದು. ಇವತ್ತು ತಾಲೂಕು ಶಿಕ್ಷಕರ ಸಂಘದಿಂದ ಬಂದಂಥ ಪದಾಧಿಕಾರಿಗಳು ಕೂಡ ಇದ್ದಾರೆ. ಅವರು ರಾಜ್ಯ ಪದಾಧಿಕಾರಿಗಳು, ಮತ್ತು ನಮ್ಮ ರಾಮಸ್ವಾಮಣ್ಣ ಅವರಿರ್ಬೋದು, ಕನ್ನಡ ಪುರಸಭೆ ಆಗಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಕೂಡ ಬಂದಿರೋದು, ಮತ್ತು ಅಕ್ಕಪಕ್ಕದ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳು, ರೈತ ಸಂಘಟನೆ, ಒಟ್ಟಾರೆಯಾಗಿ ಯಶಸ್ವಿಯಾದಂಥ ಕಾರ್ಯಕ್ರಮ ಇದು ಇಲ್ಲಿ ಇವತ್ತು ಬರಮಾಡ್ಕೊಂಡಿರೋದು. ಹಾಗೆಯೇ ಚಾಲನೆ ಕೂಡ ಮುಂದಕ್ಕೆ ಕೊಡ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಏನು ಶಾಲಾ ಶಿಕ್ಷಣ ವ್ಯವಸ್ಥೆ ಇದೆ, ಬನ್ನೂರು ಪ್ರೌಢಶಾಲೆ ಅದು ಮತ್ತು ಎಲ್ಲ ಶಾಲೆಗಳ ಶಿಕ್ಷಕರು ಕೂಡ ಬಂದಿರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಕೆಲವೊಂದು ಸಂಘ ಸಂಸ್ಥೆಯ ಮಹಿಳೆಯರು ಕೂಡ ಬಂದಿದ್ದಾರೆ. ಅವರು ಒಂದು ಕಳಶ ಹೊತ್ತು ಮುಂದೆ ಅವರು ಅದನ್ನು ಚಾಲನೆ ಕೊಡೋದಕ್ಕೆ ಹಲವು ಸಂಘ ಸಂಸ್ಥೆಯ ಮಹಿಳೆಯರು ಕೂಡ ಬಂದು ಇಲ್ಲಿ ಒಂದು ಕನ್ನಡ ತೇರನ್ನು ವಿಶೇಷವಾದಂಥ ಬೀಳ್ಕೊಡೆ ಮತ್ತು ಸ್ವಾಗತ ಮಾಡೋದಕ್ಕೋಸ್ಕರ ಬಂದಿರೋಂಥದ್ದು. ಹಾಗೆಯೇ ಬನ್ನೂರು ಪ್ರೌಢಶಾಲಾ ವಿಭಾಗದವರು ಇವತ್ತು ಕೂಡ ಇಲ್ಲಿ ಬಂದಿರೋದು ಕನ್ನಡ ಬಾವುಟಗಳು ಇಟ್ಕೊಂಡು ಹೆಣ್ಮಕ್ಳು. ಮುಖ್ಯವಾಗಿ ಸರ್ಕಾರಿ ಪ್ರೌಢಶಾಲೆ ಬನ್ನೂರು
ಅವು ಮಕ್ಕಳು ಕೂಡ ಇಲ್ಲಿ ಬಂದಿರೋದನ್ನ ನೋಡ್ತಾ ಇದ್ದೀವಿ. 2 ಶಾಲೆ ಮಕ್ಕಳು ಇವತ್ತು ಸ್ವಾಗತ ಕೋರ್ತಾ ಇದ್ದಾರೆ. ಒಂದು BGS ಶಾಲೆ ಮತ್ತು ಇನ್ನೊಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜೊತೆಗೆ ಒಡನಾಟ ಇರುವಂಥದ್ದು ಸರ್ಕಾರಿ ಪದವಿ ಪೂರ್ವ ಏನು ಪ್ರೌಢಶಾಲೆ ಇದೆ ಅದು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಒಟ್ಟು ಶಾಲಾ ಮಕ್ಕಳ ಜೊತೆಗೆ ಇವತ್ತು ಕನ್ನಡ ಏನು ಇಡೀ ರಾಜ್ಯದ ಒಂದು ಕಾನ್ಸೆಪ್ಟ್ ಆದ್ದರಿಂದ ಅದನ್ನು ಕೂಡ ಇವತ್ತು ಇಲ್ಲಿ ಇವ್ರ ಮೂಲಕ ನೋಡ್ತಾ ಇದ್ದೀವಿ. ಮಕ್ಕಳ ಒಂದು ಭಾವನೆಗಳು ಇವತ್ತು ಬಂದರೆ ಈ ಮಕ್ಕಳಿಂದ ಮನೆಗೂ ತಲುಪುವಂಥದ್ದು ವಿಚಾರ ಇದು. ಯಾಕೆಂದರೆ ಮಕ್ಕಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಅವ್ರ ಮನೆಗೆ ತಲುಪುತ್ತದು ಏನು ಕಾರ್ಯಕ್ರಮ ಆಯಿತು, ಯಾರೆಲ್ಲ ಇದ್ದರು, ಯಾರು ಬಂದರು ಅನ್ನೋದು ಆ ಮಕ್ಕಳಿಂದಲೇ ತಲುಪುವಂಥದ್ದು. ರಾಮಸ್ವಾಮಿಯವರ ಮತ್ತು ಪ್ರೊಫೆಸರ್ ಹೇಮರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಮಾಲಾರ್ಪಣೆ ಮಾಡಿ ಮತ್ತು ರೈತ ಸಂಘಟನೆ ನೆರಳನ್ನು ಕೂಡ ಇದ್ದಾರೆ. ನೋಡೋಣ ಅಲ್ಲ ಸರ್ ಈ ಕಡೆ ಆಗಿರಿ. ಕಂದಾಯ ಇಲಾಖೆ ಕೂಡ ಇವತ್ತು ಇದಕ್ಕೆ ಸಾಥ್ ಕೊಟ್ಟಿದೆ. ಆರೈರಾದಂತಹ ಕಂದಾಯ ಇಲಾಖೆಯವರು ಕೂಡ ಅವರು ಒಂದು ಸ್ವಾಗತ ಕೋರಿ ಅದಕ್ಕೂ ಕೂಡ ಮಾಲಾರ್ಪಣೆ ಮಾಡಿರೋದು ಇಲ್ಲಿ ವಿಶೇಷ ನೋಡ್ತಾ ಇದ್ವಿ. ಮತ್ತು ಮೇಡಮ್ ಅವರು ಕೂಡ ಇದ್ದಾರೆ, ಕಂದಾಯ ಇಲಾಖೆಯ ಉಪ ನಾಡ ಕಚೇರಿ ತಹಸೀಲ್ದಾರ್ ಕೂಡ ಇದ್ದಾರೆ. ಗಾಳಿ ಆ ಕಡೆ ಹಾಕ್ರಿ, ಆ ಕಡೆ ಹೋಗಿ. ಇಲ್ಲಿ ಸಾರ್ವಜನಿಕರಿಗೆ ಎಷ್ಟು ಕಳಕಳಿ ಇದೆ ಅಂತಂದರೆ ಒಬ್ಬ ಸಾರ್ವಜನಿಕ ವ್ಯಕ್ತಿ ಬಂದು ಇದನ್ನು ಆ ಕಡೆಯಿಂದ ಹಾಕಿದ್ರೆ ಗಾಳಿ ಪೂಜೆ ಮಾಡೋದನ್ನು ಕೂಡ ನಾವು ನೋಡ್ಬೋದು. ಬನ್ನೂರು ಪಕ್ಷದ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಬಂದು ಈ ಒಂದು ಪುಷ್ಪಮಾಲೆ ಅರ್ಪಿಸಿರೋದು ನಾವು ನೋಡ್ಬೋದು. ಬಾರ ಪೂಜೆ ಮಾಡಿ ಬಂದೆ ಬಾ. ಎಲ್ಲೋ ಇದು ಬಿಸಿಲು ಫೋಟೋ ಚೆನ್ನಾಗಿ ಬರಲ್ಲ, ಆ ಕಡೆ ಹೋಗಿ. ಇಲ್ಲಿ ಈ ಕಡೆ ಬರುತ್ತಲ್ಲ ಬಿಸಿಲು, ಅಲ್ಲಿ ಚೆನ್ನಾಗಿ ಬರಲ್ಲ ಫೋಟೋ. ಆ ಕಡೆ ಇಟ್ಕೊಳ್ಳಿ, ಅಲ್ಲಿ ಇಟ್ಕೊಳ್ಳಿ. NCR ಶಾಲೆಯ ರಾಯೇಶ್ವರ್ ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಆಹ್ವಾನ ಇರೋದ್ರಿಂದ ಅವ್ರು ಬಂದು ಪುಷ್ಪಾರ್ಚನೆ ಮಾಡ್ತಾ ಇರೋದು NCR ಶಾಲೆ ರಾಯೇಶ್ವರು. ಹಲವು ಒಂದು ಮೇಲ್ದರ್ಜೆ ಶಾಲೆಗಳಲ್ಲಿ ಅವ್ರದ್ದು ಕೂಡ ಒಂದು ಉತ್ತಮವಾದಂಥ ಒಂದು ಶಾಲೆ. ಹಾಗಾಗಿ ಅವರು ಕೂಡ ಬಂದು ಇವತ್ತು ಪುಷ್ಪಾರ್ಚನೆ ಮಾಡಿರೋದು ವಿಶೇಷವಾಗಿ ನೋಡ್ಬೋದು. ಇಡೀ ರಾಜ್ಯದಲ್ಲಿ ಏನಿವತ್ತು ಈ ತೇರು ಹೋಗ್ತಾ ಇದೆ, ಹಂಪಿಯಿಂದ ಸ್ಟಾರ್ಟ್ ಆಗುತ್ತೆ. ಹಂಪಿಯಿಂದ ಸ್ಟಾರ್ಟ್ ಆದಂಥ ಈ ತೇರು ಆಲ್ರೆಡಿ ಎಲ್ಲ ಒಂದು ಅರ್ಧ ಭಾಗ ರಾಜ್ಯದ ಮೂಲೆಗಳು ತಲುಪಿರುವಂಥದ್ದು. ಇವತ್ತು ಇದು ಬನ್ನೂರು ಹೋಬಳಿಲಿ ಇರುವಂಥದ್ದು. ಮತ್ತು ಯಾಕೆ ಇಲ್ಲಿ ಬರೋ ಕಾರಣ ಏನು ಅಂತಂದರೆ ತಾಲೂಕು ಮಟ್ಟದ ಈ ಒಂದು ಕಾರ್ಯಕ್ರಮ ಎಲ್ಲ ಕಡೆ ತಾಲೂಕು ಮಟ್ಟಕ್ಕೆ ಹೋಗಬೇಕು. ಬಟ್ ಇಲ್ಲಿ ಹೋಗೋ ಬಂದಂಥ ಈ ಒಂದು ತೇರು ಇಲ್ಲಿ ಸ್ವಾಗತ ಕೋರೋದಕ್ಕೆ ಎಲ್ಲ ಬನ್ನೂರಿನ ಪುರಸಭಾ ವ್ಯಾಪ್ತಿಯಿಂದ ಆಯೋಜನೆ ಮಾಡಿರುವಂಥದ್ದು. ಹೇಮಂತರಾಜ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮಾಡಿರುವಂಥ ಮತ್ತು ತಾಲೂಕು ಆಫೀಸರ್ ಕೂಡ ಬರ್ತಾರೆ. ಕಂದಾಯ ಇಲಾಖೆ ಬಂದಿದೆ, ಹಲವಾರು ಸಂಘ ಸಂಸ್ಥೆಯವರು ಬಂದಿದ್ದಾರೆ, ಶಾಲಾ ಮುಖ್ಯಸ್ಥರುಗಳು, ಶಾಲಾ ಕಮಿಟಿಯಿಂದ ಬಂದಂಥ ರಾಜ್ಯ ಕಮಿಟಿಯಿಂದ ಬಂದಂಥವ್ರು ಕೂಡ ನಾವು ಇಲ್ಲಿ ನೋಡ್ತೇವೆ. ರೈತ ಸಂಘಟನೆಯವರು ಬಂದಿದ್ದಾರೆ, ಹಲವಾರು ರೈತ ಸಂಘಟನೆಯವರು ಬಂದಿದ್ದಾರೆ. ಹಾಗೆಯೇ ಸಾರ್ವಜನಿಕವಾಗಿ ಕೂಡ ಇಲ್ಲಿ ನಾವು ಬಂದಿರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತು ಕಳಸ ಹೊತ್ತಂತಹ ಹಲವು ಸಂಘ ಸಂಸ್ಥೆಗಳು, ಮಹಿಳಾ ಸಂಘ ಸಂಸ್ಥೆಯವರು ಕೂಡ ಬಂದು ಇಲ್ಲಿ ಕಳಸದ ಜೊತೆಗೆ ಇವತ್ತು ಹೋಗಿರುವಂಥದ್ದು. ಮತ್ತು BGS ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಬನ್ನೂರು ಇವರ ಒಂದು ಮಕ್ಕಳ ಒಂದು ನೇತೃತ್ವದ ಒಂದು ಬ್ಯಾಂಡ್ ಸೆಟ್ ಆಗಿರ್ಬೋದು, ಮತ್ತು ಒಂದು ಕನ್ನಡ ಪರ ಘೋಷಣೆಗಳು ಕೂಡ ಇಲ್ಲಿ ಕೂಗ್ತಾ ಇದ್ದಾರೆ. ಪುರಸಭಾ ವ್ಯಾಪ್ತಿಗೆ ಏನು ಬಂದಿದೆ ಈ ಒಂದು ಕಾರ್ಯಕ್ರಮ, ಆ ಪುರಸಭಾ ವ್ಯಾಪ್ತಿಗೆ ಬಂದಂತಹ ಎಲ್ಲ ಸ್ಟಾಫ್ ಕೂಡ ಬಂದಿದ್ದಾರೆ. ಜೊತೆಗೆ ಪುರಸ್ವಾಮಿಯವರಾಗಿರ್ಬೋದು ಮತ್ತು ಹೇಮಂತರಾಜ್ ಅವರ ನೇತೃತ್ವದಲ್ಲಿ ಮಾಡಿರುವಂಥ ಒಂದು ಕಾರ್ಯಕ್ರಮ. ಇಡೀ ಏನು ಪುರಸಭಾ ವ್ಯಾಪ್ತಿಯಂಥ ಎಲ್ಲ ಸ್ಟಾಫ್ಗಳು ಕೂಡ ಬಂದು ಇವತ್ತು ವಿಶೇಷವಾದಂಥ ಕನ್ನಡ ತಾರಾ ತೇರನ್ನ ಇವತ್ತು ತೊಗೊಂಬಂದಿರೋದು ನೋಡ್ಬೋದು.